ನಮಸ್ಕಾರ ಸ್ನೇಹಿತರೆ, ನಮ್ಮ ಪಕ್ಕದ ದೇಶ ಬಾಂಗ್ಲಾದೇಶ್ ನಿಮ್ಗೆ ಗೊತ್ತಿದೆ ಅದರ ಯಾವ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಈಗ ಇದೆ ಅಂತೇಳಿ. ಅಲ್ಲಿರುವಂಥ ಸರ್ಕಾರವನ್ನ ಈಗಾಗಲೇ ವಜಾಗೊಳಿಸಿ ಅಲ್ಲಿಗ ಸದ್ಯಕ್ಕೆ ಒಬ್ಬ ಮುಖ್ಯ ಸಲಹೆಗಾರ ಅಂತ ಹೇಳ್ಕೊಂಡು ಈ ಯೂನಸ್ ಅಲ್ಲಿ ಕೂತ್ಕೊಂಡಿದ್ದಾನೆ. ಈತನಿಗೆ ಈಗಾಗಲೇ 80 ವರ್ಷ ದಾಟಿದೆ. ಒಂದು ರೀತಿಯಾದಂಥ ಅರಳು ಮರಳು ಪರಿಸ್ಥಿತಿ. ಇದರ ಮಧ್ಯದಲ್ಲಿ ಆತನಿಗೆ ಬೇರೆ ಒಂದು ನೊಬೆಲ್ ಪ್ರೈಸ್ ಕೂಡ ಕೊಟ್ಟಿದ್ದಾರೆ. ಅದು ಯಾಕೆ ಕೊಟ್ಟರೋ ಗೊತ್ತಿಲ್ಲ. ಯಾಕಂದ್ರೆ ಆತನ ಇತ್ತೀಚಿನ ಹೇಳಿಕೆಗಳು, ಆತ ಮಾಡ್ತಾ ಇರುವಂತ ಕೆಲಸ, ಇದನ್ನೆಲ್ಲ ನೋಡಿದ್ರೆ ಯಾಕಪ್ಪ ಇವನಿಗೆ ನೊಬೆಲ್ ಪ್ರೈಸ್ ಕೊಟ್ಟಿದ್ದಾರೆ ಅನ್ನೋ ಒಂದು ಡೌಟ್ ಕೂಡ ಬರ್ತದೆ. ಈ ವ್ಯಕ್ತಿ ಇತ್ತೀಚೆಗೆ ಭಿಕ್ಷೆ ಬೇಡ್ಕೊಂಡು ಚೀನಾಕ್ಕೆ ಹೋಗಿದ್ದಾನೆ. ಚೀನಾಕ್ಕೆ ಹೋಗಿ ಅಲ್ಲಿ ಏನೋ ಕೊಟ್ಟರೆ ಅದನ್ನ ತಗೊಂಡು ಸುಮ್ಮನೆ ಬರೋದು ಬಿಟ್ಕೊಂಡು ಅಲ್ಲಿ ಕೂತ್ಕೊಂಡು ಬಹುದೊಡ್ಡದಾದಂಥ ಒಂದು ಹೇಳಿಕೆಯನ್ನು ಕೂಡ ಕೊಟ್ಬಿಟ್ಟಿದ್ದಾನೆ. ಈತ ಕೊಟ್ಟಿರುವಂತ ಈ ಹೇಳಿಕೆ ಇದೆಯಲ್ಲ, ಈ ಹೇಳಿಕೆ ಈಗ ಭಾರತ ದೇಶದಲ್ಲಿ ಕೆಲವೊಂದು ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಅದು ಎಲ್ಲಿವರೆಗೆ ಅಂದ್ರೆ ಬಾಂಗ್ಲಾದೇಶವನ್ನ 2 ಪೀಸ್ ಮಾಡಬೇಕಾದಂತ ಟೈಮ್ ಬಂದ್ಬಿಟ್ಟಿದೆ. ತಕ್ಷಣ ಭಾರತ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯೋನ್ಮುಖವಾಗಬೇಕು ಅನ್ನೋ ಒಂದು ಹೇಳಿಕೆಗಳು ಕೂಡ ಹಲವಾರು ರಾಜಕೀಯ ಪಕ್ಷಗಳಿಂದ ಬರ್ಲಿಕ್ಕೆ ಶುರುವಾಗಿದೆ. ಹಾಗಾದ್ರೆ ಈ ಯೂನಸ್ ಕೊಟ್ಟಿರುವಂತಹ ಹೇಳಿಕೆ ಏನು, ಈ ಹೇಳಿಕೆಗೆ ಭಾರತ ಇಷ್ಟೊಂದು ಯಾಕೆ ರಿಯಾಕ್ಟ್ ಮಾಡ್ತಾ ಇದೆ, ಇದೆಲ್ಲವೂ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಆಯ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ತಲೆ ಕೆಟ್ಟಿರುವಂತಹ ಯೂನಸ್ ಚೈನಾಕ್ಕೆ ಹೋಗಿದ್ದಾನೆ. ಅಂದ್ರೆ ಅವರಿಗೆ ಹಣದ ಸಹಾಯ ಬೇಕೀಗ ಸದ್ಯಕ್ಕೆ. ಯಾಕಂದ್ರೆ ಅಲ್ಲಿ ಸರ್ಕಾರ ಅವನಿಗೆ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ. ಆತ ಏನೋ ತಿಳ್ಕೊಂಡಿದ್ದ, ನಾನು ಬಂದು ಇಲ್ಲಿ ಬಹುದೊಡ್ಡದಾದಂಥ ಕ್ರಾಂತಿಯನ್ನ ಮಾಡ್ತೇನೆ ಅಂತೇಳಿ ಎಣಿಸ್ಕೊಂಡು ಬಂದಿದ್ದ. ಒಂದಂತೂ ಅವನು ಮಾಡ್ಕೊಂಡಿದ್ದಾನೆ. ಇಲ್ಲಿ ಬಂದ ಮೇಲೆ ಆತನ ಮೇಲಿರುವಂತಹ ಎಲ್ಲಾ ಕೇಸ್ಗಳನ್ನ ಖುಲಾಸೆ ಮಾಡ್ಕೊಂಡಿದ್ದಾನೆ. ನಿಮ್ಗೆ ಗೊತ್ತಿರ್ಬೋದು, ಆತ ಇದ್ದಿದ್ದು ಅಮೆರಿಕದಲ್ಲಿ. ಅಮೆರಿಕಕ್ಕೆ ಹೋಗ್ಲಿಕ್ಕೂ ಕೂಡ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಆತನ ಮೇಲೆ ಇಲ್ಲಿ ಬಹಳಷ್ಟು ಕೇಸ್ಗಳಿದ್ದಿತ್ತು. ಹಾಗಾಗಿ ತಪ್ಪಿಸ್ಕೊಂಡು ಆತ ಅಮೆರಿಕ ಸೇರ್ಕೊಂಡು ಬಿಟ್ಟಿದ್ದ, ಅಲ್ಲಿ ಸೇಫ್ ಆಗಿದ್ದ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಅಲ್ಲಿ ಇದ್ದಂತ ಎಡಚರರೆಲ್ಲ ಇದಾರಲ್ಲ, ಕೆಲವರೆಲ್ಲ ಜಾರ್ಜ್ ಸೊರೋಸ್ ತರದವರು, ಬಿಲ್ ಕ್ಲಿಂಟನ್, ಹಿಲರಿ ಕ್ಲಿಂಟನ್, ಈ ತರ ಇವರೆಲ್ಲರೂ ಮತ್ತು ಒಬಾಮಾ, ಇವರೆಲ್ಲರೂ ಕೂಡ ಇವತ್ತನಿಗೆ ಪ್ರೊಟೆಕ್ಷನ್ ಕೊಟ್ಕೊಂಡು ಕೂರಿಸ್ಕೊಂಡಿದ್ರು. ಇಲ್ಲಿ ರಿಜಿಮ್ ಅನ್ನ ಬದಲಾಯಿಸಿದ್ರು. ಅದರ ಹಿಂದೆ ಕೂಡ ಬಹುದೊಡ್ಡದಂತ ಷಡ್ಯಂತ್ರ ಇತ್ತು. ಈ ರಿಜಿಮ್ ನ ಬದಲಾಯಿಸಿದ ಮೇಲೆ ಅಲ್ಲೊಂದು ಕೈಗೊಂಬೆ ಸರ್ಕಾರ ಬೇಕು, ಅದಕ್ಕಾಗಿ ಈ ಯೂನಸ್ ನ ಇಲ್ಲಿ ಕಳಿಸ್ಕೊಟ್ರು. ಇದೆಲ್ಲದು ಹಿಸ್ಟ್ರಿ ನಿಮ್ಗೆ ಗೊತ್ತಿದೆ, ಏನೆಲ್ಲ ನಡೆದಿದೆ ಅಂತೇಳಿ. ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಯೂನಸ್ ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾನೆ ಭಾರತ ಜೊತೆ ಮಾತುಕತೆ ನಡೆಸಬೇಕು. ಅದರಲ್ಲೂ ಮುಖ್ಯವಾಗಿ ಪ್ರಧಾನಿ ಮೋದಿ ಅವ್ರನ್ನ ಭೇಟಿ ಮಾಡಿ ಅವ್ರ ಜೊತೆ ಮಾತುಕತೆ ನಡೆಸಬೇಕು ಅಂತ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾನೆ. ಆತ ಈಗಾಗಲೇ ಹಲವಾರು ಬಾರಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾನೆ. ಆದ್ರೆ ಭಾರತ ಸರ್ಕಾರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಸರ್ಕಾರ ಯೋಚನೆ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ ಈತ ಅಲ್ಲಿ ಕೇವಲ ಒಬ್ಬ ಸಲಹೆಗಾರ. ಈ ಸಲಹೆಗಾರನ ಹತ್ರ ನಾವು ಯಾಕೆ ಮಾತಾಡಬೇಕು, ಅಲ್ಲಿ ಪ್ರಧಾನಿ, ಪ್ರೆಸಿಡೆಂಟ್ ಈ ತರ ಇದ್ರೆ ಅವ್ರ ಜೊತೆ ಮಾತಾಡಬಹುದೇ ಹೊರತು ಈ ಸಲಹೆಗಾರನಲ್ಲಿ ನಾವು ಯಾಕೆ ಮಾತಾಡಬೇಕು ಅಂತ ಕೊಂಡು ಭಾರತ ಸರ್ಕಾರ ತುಂಬಾ ನ್ಯೂಟ್ರಲ್ ಆಗಿ ಸೈಲೆಂಟ್ ಆಗಿ ಕೂತ್ಕೊಂಡ್ ಬಿಟ್ಟಿದೆ. ಇವರು ಭಾರತ ಸರ್ಕಾರ ಏನು ಸಂಪೂರ್ಣವಾಗಿ ಬಿಟ್ಟಿಲ್ಲ, ಆದ್ರೆ ಯಾರ ಹತ್ರ ಮಾತಾಡ್ಬೇಕು ಅವ್ರ ಹತ್ರ ಮಾತಾಡ್ತಾ ಇದ್ದೇವೆ ವಿನಃ ಈ ಯೂನಸ್ ನ ಇವ್ರ ಲೆಕ್ಕಕ್ಕೆ ತಗೊಂಡಿಲ್ಲ. ಹಾಗಾಗಿ ಇಲ್ಲಿ ಯೂನಸ್ ಏನ್ ಮಾಡ್ತಾ ಇದ್ದಾನೆ, ತಾನು ಏನು ಅಂತೇಳಿ ತೋರಿಸ್ಬೇಕು, ನನ್ನ ಬಗ್ಗೆ ಕೂಡ ಸ್ವಲ್ಪ ಗಮನ ಹರಿಸ್ಬೇಕು ಭಾರತ. ಅದಕ್ಕಾಗಿ ನಾನು ಏನಾದ್ರೂ ಒಂದು ಹೇಳಿ ಒಂದು ದಾಳವನ್ನು ಉರುಳಿಸಿದ್ರೆ ಭಾರತ ನನ್ನ ಹತ್ರ ಓಡ್ ಬರ್ಬೋದು ಅನ್ನೋದು ಆತನ ಯೋಚನೆ. ಅದಕ್ಕಾಗಿ ಚೀನಾದಲ್ಲಿ ಕೂತ್ಕೊಂಡು ಒಂದು ಬಹುದೊಡ್ಡದಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಅದು ಹೇಳಿಕೆ ಅಂತ ಹೇಳಿದ್ರಿಲ್ಲ, ಆತನ ಯೋಗ್ಯತೆಗೆ ಮೀರಿರುವಂತಹ ಹೇಳಿಕೆ ಅಥವಾ ಆತನ ಸಾಮರ್ಥ್ಯಕ್ಕೆ ಮೀರಿರುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಅದೇನು ಅಂತ ಹೇಳಿದ್ರೆ ಚೀನಾವನ್ನ ಆತ ನೇರವಾಗಿ ಆಹ್ವಾನ ಮಾಡ್ತಾ ಇದ್ದಾನೆ. ನಮ್ಮ ದೇಶಕ್ಕೆ ಬನ್ನಿ, ನಿಮ್ಗೆ ನಮ್ಮ ಬಂದರುಗಳನ್ನೆಲ್ಲ ಬಿಟ್ಕೊಡ್ತೇವೆ, ನೀವು ಸಂಪೂರ್ಣವಾದಂತಹ ಹತೋಟಿಯನ್ನ ತಗೊಳ್ಳಿ ಬಂಗಾಳ ಕೊಲ್ಲಿ ಮೇಲೆ ಅಂತ ಹೇಳ್ಕೊಂಡು ಅವ್ರನ್ನ ಸ್ವಾಗತಿಸ್ತಾ ಇದ್ದಾನೆ. ಇದ್ರ ಜೊತೆಗೆ ಆತ ಕೊಟ್ಟಿರುವಂತಹ ಇನ್ನೊಂದು ಹೇಳಿಕೆ ಏನು ಅಂತ ಹೇಳಿದ್ರೆ ಭಾರತದ ಈಶಾನ್ಯ ರಾಜ್ಯಗಳೇನಿದೆ ಅಂದ್ರೆ 7 ರಾಜ್ಯಗಳ ನಮ್ದಿದೆ, ಅಲ್ಲಿ 7 ಸಿಸ್ಟರ್ಸ್ ಅಂತ ಹೇಳ್ಕೊಂಡು ಹೇಳ್ತಾರೆ. ಈ ಈಶಾನ್ಯ ಭಾರತಕ್ಕೆ ನಮ್ಗೆ ಕನೆಕ್ಷನ್ ಇರೋದು ಈ ಸಿಲಿಗುರಿ ಮೂಲಕ ಹೋಗ್ಬೇಕು. ಅದಕ್ಕೆ ಚಿಕನ್ ನೆಕ್ ಅಂತೇಳಿ ಹೇಳ್ತಾರೆ. ಅಂದ್ರೆ ಚಿಕನ್ ನೆಕ್ ಅಂದ್ರೆ ಕೋಳಿಯ ಕುತ್ತಿಗೆ ಹೇಗಿರ್ತದೆ ಆ ತರದಂತ ಒಂದು ನೋಡಿರ್ಬೋದು ನೀವು, ಒಂದು ಲೈನ್ ತರ ಕಾಣಿಸ್ತದೆ ಮ್ಯಾಪ್ ನಲ್ಲಿ. ಒಟ್ಟಿಗೆ ಒಂದು 21 ಕಿಲೋಮೀಟರ್ ಅಗಲ ಇರುವಂತಹ ಒಂದು ಕಾರಿಡಾರ್ ಅದು. ಆ ಕಾರಿಡಾರ್ ಮುಖಾಂತರವೇ ನಾವು ಈಶಾನ್ಯ ರಾಜ್ಯಗಳನ್ನು ತಲುಪಬೇಕಾಗ್ತದೆ. ಒಂದು ಕಡೆ ಬಾಂಗ್ಲಾದೇಶ ಬರ್ತದೆ, ಇನ್ನೊಂದು ಕಡೆ ನೇಪಾಳ ಬರ್ತದೆ. ಹಾಗಾಗಿ ಇದಕ್ಕೆ ಚಿಕನ್ ನೆಕ್ ಅಂತಕೊಂಡು ಕರೀತಾರೆ. ಮೊದಲಿಂದನೂ ಕೂಡ ಅಷ್ಟೇ ಚೀನಾ ಇದ್ರ ಮೇಲೆ ಒಂದು ಕಣ್ಣಿಟ್ಕೊಂಡು ಕೂತಿದೆ. ಪಾಕಿಸ್ತಾನ ಕೂಡ ಬಹಳಷ್ಟು ಪ್ರಯತ್ನ ಪಡ್ತಾ ಇದೆ. ಅದೇ ರೀತಿಯಲ್ಲಿ ಬಾಂಗ್ಲಾದೇಶ ಇಲ್ಲಿವರೆಗೆ ನಮ್ಗೆ ಫೇವರ್ ಆಗಿರುವಂತ ಸರ್ಕಾರ ಅಲ್ಲಿತ್ತು. ಆದ್ರೆ ಈಗ ಅಲ್ಲಿ ರಿಜಿಮ್ ಎಲ್ಲ ಚೇಂಜ್ ಆಗಿ ಏನೇನೋ ಆಗೋಗಿದೆಯಲ್ಲ ನಿಮ್ಗೆ ಗೊತ್ತಿದೆ. ಈಗ ಇವತ್ತ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಇಲ್ಲಿ ಬನ್ನಿ, ಈ ಚಿಕನ್ ನೆಕ್ ಏನಿದೆ ಇದನ್ನ ನಾವೆಲ್ಲರೂ ಸೇರ್ಕೊಂಡು ವಶಪಡಿಸ್ಕೊಂಡು ಬಿಡೋಣ, ಭಾರತಕ್ಕೆ ಸಂಪೂರ್ಣವಾಗಿ ಈಶಾನ್ಯ ಭಾರತದಿಂದ ಕನೆಕ್ಷನ್ ಕಟ್ ಮಾಡಿಬಿಡೋಣ ಅಂತ ಹೇಳ್ಕೊಂಡು ಈತ ಒಂದು ಐಡಿಯಾ ಕೊಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಹೇಳಿದ್ದು ಏನು ಅಂತ ಹೇಳಿದ್ರೆ ಬಂಗಾಳ ಕೊಲ್ಲಿಯಲ್ಲಿ ಸಂಪೂರ್ಣವಾದಂತಹ ಹತೋಟಿ ನಮ್ಮ ದೇಶದ ಕೈಲಿದೆ. ಹಾಗಾಗಿ ಈಶಾನ್ಯ ಭಾರತ ಏನಿದೆ ಇದು ಸಂಪೂರ್ಣವಾಗಿ ಲ್ಯಾಂಡ್ ಲಾಕ್ಡ್ ಆಗಿದೆ. ಆದ್ರಿಂದಾಗಿ ನಾವು ಬಂಗಾಳ ಕೊಲ್ಲಿಯಲ್ಲಿ ಸಂಪೂರ್ಣವಾದಂತಹ ಹತೋಟಿಯನ್ನು ತಗೊಂಡ್ರೆ ಭಾರತ ದೇಶಕ್ಕೆ ಈಶಾನ್ಯ ಭಾರತದೊಂದಿಗೆ ಕನೆಕ್ಷನ್ ಇರಲ್ಲ. ಹಾಗಾಗಿ ನೀವು ದಯವಿಟ್ಟು ಬಾಂಗ್ಲಾದೇಶಕ್ಕೆ ಬನ್ನಿ, ಇಲ್ಲಿಯ ಬಂದರುಗಳನ್ನ ನಾವು ನಿಮ್ಗೆ ಬಿಟ್ಕೊಡ್ತೇವೆ ಅನ್ನೋ ರೀತಿಯಲ್ಲ ಆತ ಮಾತಾಡಿದ್ದಾನೆ. ಬಹುಶಃ ಆತನಿಗೆ ಒಂದು ವಿಷಯ ಗೊತ್ತಿಲ್ಲ ಅನ್ಸ್ತದೆ. ಈಗಾಗಲೇ ಭಾರತ ಒಂದು
ಜಲಮಾರ್ಗವನ್ನು ಕಂಡುಕೊಂಡಿದೆ ಈಶಾನ್ಯ ಭಾರತವನ್ನು ತಲುಪಲಿಕ್ಕೆ. ಅದು ಯಾವುದು ಅಂತ ಹೇಳಿದ್ರೆ ಕೋಲ್ಕತ್ತಾ ಪೋರ್ಟ್ ಇಂದ ಅಲ್ಲಿಗೆ ಬೇಕಾದಂತ ಎಲ್ಲ ಸಾಮಗ್ರಿಗಳನ್ನ ಶಿಪ್ ಮೂಲಕ ಮಯನ್ಮಾರಿಗೆ ಕಳಿಸ್ಕೊಡ್ತಾರೆ. ಮಯನ್ಮಾರ್ನಿಂದ ನಾವು ಈಶಾನ್ಯ ರಾಜ್ಯಗಳಿಗೆ ತಲುಪ್ತಾ ಇದ್ದೇವೆ. ಇದು ಆತನಿಗೆ ಗೊತ್ತಿಲ್ಲ ಅನ್ಸ್ತದೆ. ಎಷ್ಟೊಂದ್ರು ಆತ ಇದ್ದಿದ್ದು ಅಮೆರಿಕದಲ್ಲಿ, ಬಹುಶಃ ಇಲ್ಲಿ ಕೆಲವೊಂದು ವಿಷಯಗಳು ಅವನಿಗೆ ಮರ್ತೋಗಿದೆ ಅನ್ಸ್ತದೆ. ಅದಲ್ಲದೇನೆ ಆತನಿಗೆ ಈಗಾಗಲೇ ಏಜ್ ಆಗ್ಬಿಟ್ಟಿದೆ, ಹಾಗಾಗಿ ಸ್ವಲ್ಪ ಮರವಿನ ಸಮಸ್ಯೆ ಇದ್ರೂ ಇರಬಹುದು. ಇನ್ನೊಂದು ವಿಷಯ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈತ ಈ ರೀತಿಯಾಗಿ ಒಂದು ಹೇಳಿಕೆಯನ್ನು ಕೊಟ್ಟಲ್ಲ, ಅಂದ್ರೆ ಚೀನಾದವ್ರನ್ನ ಇನ್ವೈಟ್ ಮಾಡ್ಲಿಕ್ಕೆ ಶುರು ಮಾಡಿದ್ನಲ್ಲ, ಈತ ಇನ್ವೈಟ್ ಮಾಡಿದ ತಕ್ಷಣ ಚೀನಾ ಇವನ ಮಾತನ್ನ ನಂಬ್ಕೊಂಡು ಬಾಂಗ್ಲಾದೇಶಕ್ಕೆ ಬರ್ತದ? ಸದ್ಯದ ಪರಿಸ್ಥಿತಿಯಲ್ಲಿ ಬಾಂಗ್ಲಾದೇಶಕ್ಕೆ ಬರುವಂತ ಸಾಧ್ಯತೆ ಇಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಅಲ್ಲಿ ಅನಿಶ್ಚಿತತೆ ಇದೆ. ಇವ್ರು ಬಂದು ಏನೋ ಒಂದು ಬಂಡವಾಳ ಹೂಡ್ತಾರೆ. ಈ ಬಂಡವಾಳ ಹೂಡಿದ್ರಿದೆಯಲ್ಲ, ಆ ಬಂಡವಾಳಕ್ಕೆ ಯಾವುದೇ ರೀತಿಯಾದಂತಹ ಗ್ಯಾರಂಟಿ ಇರಲ್ಲ. ಅಂದ್ರೆ ಮುಂದಿನ ದಿನಗಳಲ್ಲಿ ಅಲ್ಲಿ ಏನೋ ವಿಪ್ಲವಗಳು ನಡೀಬಹುದು. ಆ ಸಂದರ್ಭದಲ್ಲಿ ಇವ್ರು ಹಾಕಿರುವಂತಹ ಹಣ ಸಂಪೂರ್ಣವಾಗಿ ಮುಳುಗಿ ಹೋಗ್ಬಿಡ್ತದೆ. ಆದ್ರಿಂದಾಗಿ ಅವರು ಕೂಡ ಯೋಚನೆ ಮಾಡ್ತಾರೆ. ಈಗಾಗಲೇ ಪಾಕಿಸ್ತಾನದಲ್ಲಿ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಸಿಕ್ಕಾಕೊಂಡಿದ್ದಾರೆ. ಇದು ನಿಮ್ಗೆ ಗೊತ್ತಿದೆ ಅಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಹೇಳ್ಕೊಂಡು. ಇದರ ಮಧ್ಯದಲ್ಲಿ ಈತನ ಮಾತನ್ನ ನಂಬ್ಕೊಂಡು ಬಾಂಗ್ಲಾದೇಶಕ್ಕೆ ಬಂದು ಏನೋ ಒಂದು ಇನ್ವೆಸ್ಟ್ ಮಾಡಿದ್ರೆ ಪುನಃ ಇಲ್ಲಿ ಚೀನಾ ಲಾಕ್ ಆಗಿಬಿಡ್ತದೆ. ಅದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಈತನ ಮಾತಿಗೆ ಅವರು ಅಷ್ಟೊಂದು ಬೆಲೆ ಕೊಟ್ಟಿಲ್ಲ ಅನ್ನುವಂತ ಸುದ್ದಿ ಕೂಡ ಬರ್ತಾ ಇದೆ. ಆದ್ರೆ ಚೀನಾವನ್ನ ಯಾವುದೇ ಕಾರಣಕ್ಕೆ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದೇನೇ ಇರಲಿ, ಈಗ ಏನಾಗಿದೆ, ಭಾರತ ದೇಶದಲ್ಲಿ ಒಂದು ಬಹುದೊಡ್ಡದಾದಂತ ಕೂಗೆದ್ದಿದೆ. ಅದೇನು ಅಂತೇಳಿ ಹೇಳಿದ್ರೆ, ಇದು ಸರಿಯಾದ ಸಮಯ, ಬಾಂಗ್ಲಾದೇಶಕ್ಕೆ ನಾವು ಸರಿಯಾದಂತ ಉತ್ತರವನ್ನು ಕೊಡಬೇಕಾಗಿದೆ. ಅದರಲ್ಲೂ ಆಶ್ಚರ್ಯ ಅಂದ್ರೆ ಕಾಂಗ್ರೆಸ್ ಪಕ್ಷದವರು ಕೂಡ ಇದೇ ರೀತಿ ಮಾತಾಡಲಿ ಶುರು ಮಾಡಿದ್ದಾರೆ. ತಕ್ಷಣ ನಾವು ಬಾಂಗ್ಲಾವನ್ನ 2 ಪೀಸ್ ಮಾಡಬೇಕಾದಂತ ಸಮಯ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಚಿಕನ್ ನೆಕ್ ಪ್ರದೇಶ ಏನಿದೆ ಇದು ತುಂಬಾ ಆಯಕಟ್ಟಿನ ಪ್ರದೇಶ. ಈ ಚಿಕನ್ ನೆಕ್ ಪ್ರದೇಶಕ್ಕೆ ಅಂಟುಕೊಂಡಿರುವಂತಹ ಬಾಂಗ್ಲಾದೇಶ ಏನಿದೆ ಇದನ್ನ ಈಗ ನಾವು ಕಟ್ ಮಾಡಿ ತೆಗೆದು ಬಿಡಬೇಕು. ಈ ಮೂಲಕ ಈ ಚಿಕನ್ ನೆಕ್ ಪ್ರದೇಶ ಏನಿದೆ ಇದರ ವಿಸ್ತಾರವನ್ನು ನಾವು ಜಾಸ್ತಿ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಯಾವುದೇ ರೀತಿಯಾದಂತ ಸಮಸ್ಯೆ ಇರೋಲ್ಲ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಆದ್ರೆ ಇದು ಅಷ್ಟೊಂದು ಸುಲಭವ? ಯಾಕಂದ್ರೆ ಈಗ ಸಡನ್ ಆಗಿ ನಾವೀಗ ಅವ್ರ ಮೇಲೆ ಯುದ್ಧವನ್ನೇ ಮಾಡ್ಬೇಕಾಗ್ತದೆ. ಆದ್ರೆ ಯುದ್ಧ ಮಾಡ್ಲಿಕ್ಕೆ ಕೆಲವೊಂದು ಅಂತಾರಾಷ್ಟ್ರೀಯವಾಗಿ ಕೆಲವೊಂದು ಸಮಸ್ಯೆಗಳು ಕೂಡ ಇರ್ತದೆ. ಅಂದ್ರೆ ಕೆಲವ್ರ ಪರ್ಮಿಷನ್ ನಾವು ತಗೋಬೇಕಾಗ್ತದೆ. ನಾವು ಈ ತರ ಮಾಡ್ಲಿಕ್ಕೆ ಹೊರಟಿದ್ದೇವೆ, ನೀವು ನಮ್ಗೆ ಸಪೋರ್ಟ್ ಮಾಡಿ, ಮಧ್ಯದಲ್ಲಿ ಬಂದು ನೀವು ನಿಲ್ಸಿ ಅಂತೇಳಿ ಹೇಳೋದು ಅಥವಾ ಬಾಂಗ್ಲಾದೇಶ ಸಪೋರ್ಟ್ ಆಗಿ ನಿಲ್ಲೋದು ಮಾಡಬಾರ್ದು ಅಂತ ಕೂಡ ಹೇಳ್ತಾರೆ. ಆದ್ರೆ ನನಗೆ ಯೋಚನೆ ಬರ್ತಾ ಇರೋದು ಏನಂತ ಹೇಳಿದ್ರೆ, ಈ ಪರ್ಮಿಷನ್ ಕೇಳ್ಕೊಂಡು ಎಲ್ಲ ಮಾಡೋದಕ್ಕಿಂತಲೂ ನೇರವಾಗಿ ಒಮ್ಮೆ ನುಗ್ಗಿ ಯುದ್ಧ ಮಾಡಿ ಅಥವಾ ಏನೋ ಮಾಡಿ ಒಂದಿಷ್ಟು ಭೂಭಾಗವನ್ನ ನಾವು ಆಕ್ರಮಿಸ್ಕೊಂಡು ಕೂತ್ಕೊಂಡು ಬಿಡ್ಬೇಕು. ನಂತರ ಮುಂದೆ ನೋಡ್ಬೋದು. ಯಾಕಂದ್ರೆ ನನಗೆ ಈ ಸಂದರ್ಭದಲ್ಲಿ ಒಂದು ಗಾದೆ ಕೂಡ ನೆನಪಾಗ್ತದೆ, ಒಂದು ಇಂಗ್ಲಿಷ್ ಇಡಿಯಂ ಇದೆ, ಅದನ್ನ ನೆನಪಾಗ್ತಾ ಇದೆ. ಅದೇನಂದ್ರೆ, ಇಟ್ ಈಸ್ ಈಸಿಯರ್ ಟು ಸೀಕ್ ಫರ್ಗಿವ್ನೆಸ್ ದ್ಯಾನ್ ಪರ್ಮಿಷನ್ ಅಂತೇಳಿ. ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ಕೆಲವು ಸಂದರ್ಭಗಳಲ್ಲಿ ನಮ್ಗೆ ಏನ್ ಅನ್ಸ್ತದೋ ಅದನ್ನ ನಾವು ಮಾಡಿ ಬಿಡ್ಬೇಕು. ಮಾಡಿ ಆದ್ಮೇಲೆ ಓಕೆ ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂತೇಳಿ ಹೇಳಿ ಕ್ಷಮಿಸಿ ಅಂತೇಳಿ ಕೇಳೋದು ಒಳ್ಳೇದು. ಅಂದ್ರೆ ಫರ್ಗಿವ್ ಮಾಡಿ ಅಂತೇಳಿ ಕೇಳೋದು ಒಳ್ಳೇದು. ಅದಕ್ಕೆ ಬದಲಾಗಿ ನಾವು ಹೀಗೆ ಮಾಡಬೇಕು, ನಮ್ಗೆ ಪರ್ಮಿಷನ್ ಕೊಡಿ ಅಂತೇಳಿ ಹೇಳಿ ಯಾರನ್ನೇ ಆಗ್ಲಿ ಬೇಡ್ಕೊಳ್ಳೋದು ಸರಿಯಲ್ಲ. ಇದರಲ್ಲಿ ಏನಾಗ್ತದೆ ಅಂದ್ರೆ, ನಮ್ಮ ಕೆಲಸ ನಾವು ಮುಗಿಸ್ಕೊಂಡು ಕೊನೆಗೆ ಓಕೆ ತಪ್ಪಾಗಿದೆ, ಓಕೆ ಸದ್ಯಕ್ಕೆ ನಾವಿಲ್ಲಿ ಕೂತಿರ್ತೇವೆ, ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳೋಣ ಅಂತೇಳಿ ಹೇಳ್ಕೊಂಡು ಹೋಗೋದು ಇದು ಉತ್ತಮ ಅನಿಸ್ತದೆ. ಈಗ ಏನಾಗಿದೆ, ಕಾಶ್ಮೀರದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಆಕ್ಯುಪೈಡ್ ಕಾಶ್ಮೀರ ಏನಿದೆ, ಇಲ್ಲಿಗ ಬಂದು ಪಾಕಿಸ್ತಾನ ಕೂತ್ಕೊಂಡಿದೆ. ಇಲ್ಲಿವರೆಗೂ ಅವ್ರನ್ನ ಎಪ್ಸ್ಲಿಕ್ಕೆ ಆಗಿಲ್ಲ. ಏನೇನೋ ಟ್ರೈ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಬೇರೆ ಬೇರೆ ಇದೆ. ಈ ಹಿಂದೆ ನಡೆದಂತ ಕೆಲವೊಂದು ತಪ್ಪು ನಿರ್ಧಾರಗಳು ನೆಹರು ಕಡೆಯಿಂದ ನಡೆದಿರುವಂತಹದ್ದು. ಅದರಿಂದಾಗಿ ಇನ್ನೂ ಕೂಡ ಅಲ್ಲಿ ಈ POK ಏನಿದೆ ಅದು ಸಮಸ್ಯೆಗೆ ಉಳ್ಕೊಂಡ್ಬಿಟ್ಟಿದೆ. ಅದೇನೇ ಇರಲಿ, ಅದೇ ರೀತಿಯಾಗಿ ಇಲ್ಲಿ ಕೂಡ ಅಷ್ಟೇ ಭಾರತ ನುಗ್ಗಬೇಕು, ಒಂದಿಷ್ಟು ಪ್ರದೇಶವನ್ನು ವಶಪಡಿಸ್ಕೊಂಡು ಕೂತ್ಕೊಂಡು ಬಿಡ್ಬೇಕು. ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳೋಣ ಏನೆಲ್ಲ ಆಗ್ತದೆ ಅಂತೇಳಿ. ಈ ರೀತಿಯಾಗಿ ಇವ್ರು ಏನಾದ್ರು ಒಂದು ಕಾರ್ಯಾಚರಣೆ ಮಾಡೋದು ತುಂಬಾ ಒಳ್ಳೇದು ಅನಿಸ್ತದೆ. ಇದಕ್ಕೆ ಪೂರಕವಾಗಿ ಈಗ ವಿರೋಧ ಪಕ್ಷಗಳು ಕೂಡ, ಅಂದ್ರೆ ಕಾಂಗ್ರೆಸ್ ಕೂಡ ಹೀಗೆ ಮಾಡಿ ಅಂತ ಹೇಳ್ಕೊಂಡು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಇದೇ ಸರಿಯಾದ ಸಮಯ, ಬಾಂಗ್ಲಾದೇಶವನ್ನ ನಾವು ತುಂಡರಿಸಬೇಕಾಗಿ ಬರ್ತಾ ಇದೆ. ಇದಕ್ಕೆ ಇನ್ನೊಂದು ಮುಖ್ಯ ಕಾರಣ ಏನಂದ್ರೆ, ಬಾಂಗ್ಲಾದೇಶ ಸದ್ಯಕ್ಕೆ ಬಹಳಷ್ಟು ವೀಕ್ ಆಗಿದೆ. ಹಲವಾರು ಸಮಸ್ಯೆ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಫೈನಾನ್ಷಿಯಲ್ ಸಮಸ್ಯೆ ಇದೆ, ಆಹಾರ ಪದಾರ್ಥದ ಕೊರತೆ ಇದೆ. ಎಲ್ಲದಕ್ಕೂ ಭಾರತ ದೇಶವೇ ಅವರಿಗೆ ಸಹಾಯ ಮಾಡಬೇಕು. ಆದ್ರೆ ಈಗ ಅವ್ರು ಭಾರತ ದೇಶವನ್ನೇ ಎದುರು ಹಾಕೊಳ್ಳಿಕ್ಕೆ ಹೊರಟಿದ್ದಾರೆ. ಇದು ಸರಿಯಾದ ಸಮಯ ಅಂತ ಹೇಳ್ಕೊಂಡು ಕೂಡ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ನಮ್ಮ ವೈರಿಯ ಮೇಲೆ ಯಾವ ಸಂದರ್ಭದಲ್ಲಿ ದಾಳಿ ಮಾಡಬೇಕು ಅಂದ್ರೆ, ಆತ ಸಂಪೂರ್ಣವಾಗಿ ಬಲಹೀನನಾಗಿರ್ಬೇಕು. ಆ ಸಂದರ್ಭದಲ್ಲಿ ನಾವು ಆತನ ಮೇಲೆ ದಾಳಿ ಮಾಡಿದ್ರೆ ನಮ್ಗೆ ಜಯ ಸಿಗ್ತದೆ. ಇದೇ ಪಾಲಿಸಿಯನ್ನು ಉಪಯೋಗಿಸ್ಕೊಂಡು ಈಗ ಬಾಂಗ್ಲಾದೇಶದ ಮೇಲೆ ದಾಳಿ ನಡೆಸಿ ಅಂತ ಹೇಳ್ಕೊಂಡು ವಿರೋಧ ಪಕ್ಷವು ಸೇರಿ ಎಲ್ಲರೂ ಸೇರಿ ಈಗ ಸರ್ಕಾರಕ್ಕೆ ಅಡ್ವೈಸ್ ಮಾಡ್ತಾ ಇದ್ದಾರೆ. ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಭಾರತ ದೇಶ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತದೆ, ಮುಂದಿನ ದಿನಗಳಲ್ಲಿ ಏನೆಲ್ಲ ನಡೀಬಹುದು ಎಲ್ಲದನ್ನು ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೆ ಇದ್ರ ಬಗ್ಗೆ ಏನ್ ಅನಿಸ್ತದೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ತೆ, ಜೈ ಹಿಂದ್.